ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಡಿಎಸ್ಎಸ್ ಸಂಘಟನೆ, ಕನ್ನಡ ಕರವೇ ಮತ್ತು ವಿಎಚ್ಪಿ ಮತ್ತು ಎಲ್ಲ ಜನಪರ ಸಂಘಟನೆಗಳ ವತಿಯಿಂದ ಈ ಒಂದು ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಇನ್ನು 2008ರಿಂದ ಈವರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಸಾಗಿದೆ. ವರ್ಷದಲ್ಲಿ 2-3 ಬಾರಿ ರಾಜಕಾರಣಿಗಳು ನೀರು ಹರಿಸುವ ಸುಳ್ಳು ಭರವಸೆಗಳನ್ನು ಜನರಲ್ಲಿ ಬೀಸುತ್ತಾ ಬಂದಿದ್ದಾರೆ. ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ 1,000 ಅಡಿ ತಲುಪಿದ್ದಲ್ಲದೆ 144.43ರಷ್ಟು ಅಂತರ್ಜಲ ಅಪಾಯದ ಮಟ್ಟವನ್ನು ಮೀರಿ ನೀರು ಬಳಸುತ್ತಿದ್ದೇವೆ. ಪರಿಣಾಮಕಾರಿಯಾಗಿ ಫ್ಲೋರೈಡ್, ಇತರೆ ಅಪಾಯಕಾರಿ ಲವಣಾಂಶಗಳು ನೀರಿನಲ್ಲಿ ಸೇರಿ ಕೃಷಿ ಭೂಮಿಯನ್ನು ಕಲುಷಿತಗೊಳಿಸುತ್ತಿವೆ. ಇದು ದೊಡ್ಡ ಜೀವಪ್ರ ಅಪಾಯಕ್ಕೆ ಮುನ್ಸೂಚನೆಯಾಗಿದೆ. ಇದರಿಂದ ರಕ್ಷಿಸಲು ನಾಲೆ ನೀರು ಹರಿಸಲೇಬೇಕು. ಜನರೇ ಕೇಳದ ಗ್ಯಾರಂಟಿ ಯೋಜನೆಗಳಿಗೆ ಅಧಿಕಾರದ ಆಮಿಷಕ್ಕೆ ಒಳಗಾಗಿ ಪ್ರತಿ ವರ್ಷ 52,000 ಕೋಟಿ ಖರ್ಚು ಮಾಡುವ ಸರ್ಕಾರ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾರಣವಾದ ಭದ್ರಾ ಮೇಲ್ದಂಡೆ ಯೋಜನೆಗೆ 18 ವರ್ಷಗಳ ಕಾಲ ಕೇವಲ 10,000 ಕೋಟಿ ಖರ್ಚು ಮಾಡಿರುವುದು ಯಾವ ನ್ಯಾಯ? ಈ ಬಜೆಟ್ನಲ್ಲಿ 5,000 ಕೋಟಿಗಳನ್ನು ಕಾಯ್ದಿರಿಸಿ ಕೆಲಸಕ್ಕೆ ಬೇಗ ತಂದುಕೊಡಬೇಕು. 2024ರಲ್ಲಿ ಜಿಲ್ಲೆಯ ರೈತರ 32 ದಿನಗಳ ಜಿಲ್ಲಾ ಪಂಚಾಯಿತಿ ಮುತ್ತಿಗೆ ಪರಿಣಾಮ 8 ವರ್ಷಗಳಿಂದ ಅಬ್ಬಿನಹೊಳಲು ಗ್ರಾಮದ ಹತ್ತಿರ ಕಾಮಗಾರಿ ಆರಂಭವಾದರೂ ಈವರೆಗೆ ಗುತ್ತಿಗೆದಾರರಿಗೆ ಮತ್ತು ರೈತರಿಗೆ ಹಣ ಪೂರೈಕೆ ಆಗಿರುವುದಿಲ್ಲ. ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಕಾಮಗಾರಿಗೆ ವೇಗ ಕೊಡಬೇಕು ಹಾಗೂ ಇನ್ನೂ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಸಾಯಿಸಿದಿರಲ್ಲ, ಅದಕ್ಕೆ ನಂಜುಂಡಸ್ವಾಮಿ ಅವ್ರನ್ನ ಇವತ್ತಿಗೆ 21ನೇ ವರ್ಷದಲ್ಲಿ ಮಣ್ಣಿಗೆ ಮರ ಮಾಡಿದ್ವಿ. ಇವತ್ತು ನಾವು ಈ ಹೋರಾಟವನ್ನು ಹುಟ್ಟಾಕಬೇಕಾಗಿದೆ. ಏನಕ್ಕೇನೇ ಆಗಲಿ ನಾವೆಲ್ಲರೂ ಕೂಡ ಪ್ರತಿ ರೈತನ ಜಮೀನಿಗೆ ನೀರು ಹರಿಯಲೇಬೇಕು. ಇಲ್ಲಿ ಯಾವುದೇ ಜನವರ್ಗ, ಜಾತಿ ವರ್ಗ, ಮೇಲು ಕೀಳು, ಸಣ್ಣವರು, ದೊಡ್ಡವರು, ಜಮೀನ್ದಾರರು, ಅರ್ಧ ಎಕರೆ, ಸಣ್ಣ ರೈತರು ಯಾವುದೇ ವಿಚಾರ ಬೇಡ. ನಮಗೆ ನೀರು ಒಂದೇ ಬೇಕಾಗಿರೋದು. ಯಾಕೆಂದ್ರೆ ನೀರಿನಲ್ಲಿ ಈಗ ಆಗಿರುವಂತಹ ಮೋಸವನ್ನ ಮುಂದೆ ಎಂದೂ ಕೂಡ ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮನ್ನ ಕೇವಲ ಅರ್ಧ TMCFT ನೀರಿಗೆ ನಮ್ಮ ಯೋಜನೆಯನ್ನು ಹೊಳಲ್ಕೆರೆ ತಾಲೂಕಿಗೆ ಮುಕ್ತಾಯ ಮಾಡಿದ್ದಾರೆ. ಈಗ ಹೊಸ ಅಲೋಕೇಶನ್ ಅನ್ನು ತಗೋಬೇಕು. ತಪ್ಪು ಮಾಡಿರೋದು ಸರ್ಕಾರ ಮತ್ತು ಸರ್ಕಾರಿ ವ್ಯವಸ್ಥೆಗಳು. ನೀವು ಹೇಗೆ ಸರಿ ಮಾಡ್ತೀರಿ ನಮಗೆ ಗೊತ್ತಿಲ್ಲ. ಎಲ್ಲಿಂದ ಅಲೋಕೇಶನ್ ಅನ್ನು ಅಲರ್ಟ್ ಮಾಡಿಕೊಡ್ತೀರಿ ಇಲ್ಲಿ ಬಿಟ್ಟಿದ್ದು ನಮಗೂ ಕೂಡ ಎಲ್ಲರಿಗೆ ಕೊಟ್ಟ ರೀತಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕೆಳಗೆ ಪ್ರತಿ ರೈತನಿಗೆ ಕೂಡ ಡ್ರಿಪ್ ಯೋಜನೆಯನ್ನ ಮಾಡಿ ನೀರು ಹರಿಸಲೇಬೇಕು. ಖಚಿತವಾಗಿ ಒಂದು ಬೆಳೆಯನ್ನಾದರೂ ಕೂಡ ಈ ಕಡೆ ಬನ್ನಿ ಖಚಿತವಾಗಿ ಒಂದು ಬೆಳೆಯನ್ನಾದರೂ ಕೂಡ ನೀರು ತಗೊಳ್ಳೇಬೇಕು. ಬೆಳೆಯನ್ನು ನಾವು ಖಚಿತವಾಗಿ ತಗೋಬೇಕು ಗ್ಯಾರಂಟಿ ನೀರಲ್ಲಿ ಅಂತೇಳಿ ಈ ಹೋರಾಟ ಆರಂಭ ಆಗಿದೆ ಈ ದಿವಸ.